ಚಾಮರಾಜನಗರ ಜಿಲ್ಲೆಯ ಯಳಂದೂರು ಸಮಾಜ ಕಲ್ಯಾಣ ಇಲಾಖೆ ಮುಂಭಾಗ ವಿವಿಧ ಪ್ರಗತಿಪರ ಸಂಘಟನೆಗಳಿಂದ ಚಾಮರಾಜನಗರ ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ನಡೆಯುತ್ತಿರುವ ಹೊರಗುತ್ತಿಗೆ ನೌಕರರ ಮೇಲಿನ ದೌರ್ಜನ್ಯ, ನಿಲಯಗಳಲ್ಲಿ ಅಕ್ರಮ ಹಾಗೂ ಅಸಮರ್ಪಕ ಕಾರ್ಯನಿರ್ವಹಣೆಗೆ ಸಂಬಂಧಿಸಿದಂತೆ ಕಾರ್ಯನಿರ್ವಹಿಸಲು ಒತ್ತಾಯಿಸಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಯಿತು. ಭ್ರಷ್ಟಾಚಾರ ವಿರೋಧಿ ಆಂದೋಲನ ವೇದಿಕೆ ಜಿಲ್ಲಾಧ್ಯಕ್ಷರಾದ ಯರಗಂಬಳ್ಳಿ ಪರಶಿವಮೂರ್ತಿಯವರು ಮಾತನಾಡಿ, ಚಾಮರಾಜನಗರ ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆಯ ಉಪ ಕಾರ್ಯನಿರ್ದೇಶಕರಾದ ಮಲ್ಲಿಕಾರ್ಜುನ ಮತ್ತು ಯಳಂದೂರು ತಾಲೂಕು ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕರಾದ ರಾಜೇಶ್ ಎಂಬುವರ ಸರ್ವಾಧಿಕಾರಿ ಆಡಳಿತ ವೈಖರಿಯಿಂದ ಇಲಾಖೆಯ ಭ್ರಷ್ಟಾಚಾರ ಕೂಪವಾಗಿದೆ. ಯಳಂದೂರು ತಾಲೂಕು ಮೆಟ್ರಿಕ್ ಪೂರ್ವ ಬಾಲಕಿಯರ ವಿದ್ಯಾರ್ಥಿ ನಿಲಯದಲ್ಲಿ ಕಳೆದ 2022ನೇ ಇಸವಿಯಿಂದ ನೇತ್ರಾವತಿ ಪ್ರಭಾರ ವಾರ್ಡ್ನಾಗಿ ಕೆಲಸ ನಿರ್ವಹಿಸುತ್ತಿದ್ದಾರೆ. ಇವರು ಅವಧಿಯಲ್ಲಿ ಮಕ್ಕಳು ಹಾಜರಾತಿ ತೀರಾ ಕಡಿಮೆ ಇದ್ದು ಬಯೋಮೆಟ್ರಿಕ್ ಹಾಜರಾತಿ ಪರಿಶೀಲನೆಯಲ್ಲಿ ತಿಳಿದುಬಂದಿದೆ. ಆದರೆ ಆಹಾರ ಸಾಮಗ್ರಿಗಳು ಪೂರ್ಣ ಪ್ರಮಾಣದಲ್ಲಿ ಖರ್ಚಾಗಿರುವುದು ಲೆಕ್ಕದಲ್ಲಿ ತೋರಿಸಲಾಗಿದೆ. ಅಲ್ಲದೆ ನಿಲಯದ ನಿರ್ವಹಣೆ ನೆಪದಲ್ಲಿ ಅನಗತ್ಯ ಖರ್ಚು ಮಾಡಿರುವುದಲ್ಲದೆ ಯಾವುದೋ ವಿಜಯ್ ಎಂಟರ್ಪ್ರೈಸಸ್ ಹನೂರು ಎಂಬ ಬಿಲ್ ಪುಸ್ತಕ ಬಳಸಿ ಇವರು ಹಸ್ತಾಕ್ಷರದಿಂದಲೇ ಬರೆದುಕೊಂಡ ಏಜೆನ್ಸಿ ಅವರ ಜೊತೆ ಶಾಮೀಲಾಗಿ ಹಣ ಪಾವತಿಸಿಕೊಂಡು ಅಕ್ರಮವೆಸಗಿರುತ್ತಾರೆ. ಇದು ಜಿಲ್ಲೆಯಾದ್ಯಂತ ಇಲಾಖೆ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ವಿದ್ಯಾರ್ಥಿ ನಿಲಯಗಳಲ್ಲೂ ಇದೇ ಕತೆ. ಹೊರಗುತ್ತಿಗೆ ನೌಕರರಿಗೆ ಕಾಂತಿ ಏಜೆನ್ಸಿ ಮೈಸೂರು ಎಂಬ ಏಜೆನ್ಸಿಯಿಂದ ವೇತನ, ಇಎಸ್ಐ ಮತ್ತು ಪಿಎಫ್ನಲ್ಲಿ ವಂಚನೆ ಮಾಡುತ್ತಿದ್ದು, ಈ ಬಗ್ಗೆ ಕ್ರಮ ಕೈಗೊಳ್ಳುವಂತೆ ಸಾಕಷ್ಟು ಬಾರಿ ಉಪನಿರ್ದೇಶಕರಿಗೆ ಮೌಖಿಕವಾಗಿ, ಲಿಖಿತವಾಗಿ ತಿಳಿಸಿದ್ದಾರೆ. ಕ್ರಮ ವಹಿಸದೆ ಬೇಜವಾಬ್ದಾರಿ ತೋರಿರುತ್ತಾರೆ. ವಿದ್ಯಾರ್ಥಿ ನಿಲಯಗಳಿಗೆ ಮೂಲಭೂತ ಸೌಲಭ್ಯ ಒದಗಿಸಲು ಜಿಲ್ಲಾ ಕಚೇರಿಯಿಂದ ಇವರ ಅವಧಿಯಲ್ಲಿ ಸಾಕಷ್ಟು ಸಾಮಗ್ರಿಗಳನ್ನು ಖರೀದಿಸಿದ್ರು, ಏನನ್ನೂ ಖರೀದಿ ಮಾಡಿಲ್ಲ ಎಂದು ಮಾಹಿತಿ ನೀಡಿರುತ್ತಾರೆ. ಹೀಗೆ ಹಲವು ಸಮಸ್ಯೆಗಳು ಇಲಾಖೆಯಲ್ಲಿ ತಾಂಡವವಾಡುತ್ತಿದ್ದು, ಉಪನಿರ್ದೇಶಕರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಆಗಬೇಕಾಗಿದೆ ಎಂದು ಒತ್ತಾಯಿಸಿದ್ದಾರೆ. ನಂತರ ಪ್ರಗತಿಪರ ಸಂಘಟನೆಯ ಮುಖಂಡರಾದ ರಾಜಶೇಖರ್ ಬಸಾಪುರ ಹಾಗೂ ಕೆಸ್ತೂರು ಮರಪ್ಪನವರು ಪ್ರತಿಭಟನೆಗೆ ಬೆಂಬಲ ನೀಡಿ ಮಾತನಾಡಿದ್ದಾರೆ. ಈ ಸಂದರ್ಭದಲ್ಲಿ ಪ್ರತಿಭಟನೆ ಸ್ಥಳಕ್ಕೆ ಭೇಟಿ ನೀಡಿ ಉಪನಿರ್ದೇಶಕರಾದ ಮಲ್ಲಿಕಾರ್ಜುನರವರು ನಿಮ್ಮ ಸಮಸ್ಯೆಗಳನ್ನು ತಕ್ಷಣ ಬಗೆಹರಿಸುವಂತೆ ತಿಳಿಸಿದ ಮೇಲೆ ಪ್ರತಿಭಟನೆಯನ್ನು ಕೈಬಿಡಲಾಯಿತು. ಈ ಸಂದರ್ಭದಲ್ಲಿ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ಮುಖಂಡರಾದ ಬಗನಗುಪ್ಪೆ ಮಹೇಶ್, ಕೆಎಂ ನಾಗರಾಜು, ರಾಜು ಮರಳ್ಳಿ, ರಾಜು ಬಿ, ಶಿವಕುಮಾರ್, ಮುಕುಂದ ಮೂರ್ತಿ, ಶಿವಪ್ರಸಾದ್ ಮದ್ದೂರು, ಸಿದ್ದರಾಜು, ಜೋಗಿ ಸಿದ್ದಯ್ಯ, ಮಂಗಳಮ್ಮ, ಬಸವರಾಜು, ಶಿವಣ್ಣ, ನಂಜುಂಡಸ್ವಾಮಿ ಹಾಗೂ ಹೊರಗುತ್ತಿಗೆ ನೌಕರರು ಹಾಜರಿದ್ದರು. ಭ್ರಷ್ಟ ಅಧಿಕಾರಿಗಳಿಗೆ ಬನ್ನಿ.